ವೆಲ್ಕಮ್ ಬ್ಯಾಕ್ ಟು ಖುಷೀಸ್ ವ್ಲಾಗ್. ನೋಡಿ ಹೀರೋಯಿನ್ ತುಂಬ ಚಂದ ಖುಷಿ ಆಯ್ತು ನನಗೆ. ಈ ನನ್ನ ಮಗ ಪೋಸ್ ಕೊಡ್ತಿದ್ದೀನಿ ಕೊಂಡು ಹೋಗ್ತಿದ್ದಾರೆ ಮಾರೆ, ನಾಚಿಗೆ ಆಗ್ತದೆ. ರಿಷಿ ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷೀಸ್ ವ್ಲಾಗ್. ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದೀವಿ, ಅದಕ್ಕೆ ನಾನಿವತ್ತು ವ್ಲಾಗ್ ಮಾಡ್ತಿದ್ದೀನಿ ಅವ್ರ ಮೊಬೈಲಲ್ಲಿ. ಎಲ್ಲಿದ್ದಾರೆ ನೋಡಿ, ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಹೀರೋಯಿನ್ ಉಂಟು. ಸೊ ಇವ್ರು ಮೈಸೂರಿಂದ ಬಂದಿದ್ದಾರೆ ಶೂಟ್ ಮಾಡೋಕ್ಕೆ. ಥ್ಯಾಂಕ್ ಯು, ತುಂಬ ಬೇಗ ಬಂದಿದ್ದೀವಿ. ಬಲ ಬಲ ಇಂಚಿ ಬಲ ರಿಷಿ. ಸೊ ನಾವು ಶೂಟಿಗೆ ಯಾರು ಇಲ್ಲ, ಇಲ್ಲೇ ಇಟ್ಟಿದ್ದೀವಿ. ಅದರಲ್ಲಿ ಅಷ್ಟೆಲ್ಲ ಏನೂ ಇಲ್ಲ, ಜಸ್ಟ್ ಮೇಕಪ್ ಇದೆ. ಆಮೇಲೆ ಈ ಒಂದು ಹುಡುಗನ ನಾವು ಇಟ್ಕೊಂಡು ಇವಾಗ ಇರೋದೇ ಒಂದು ಸಾಧನೆ. ತುಕ್ಕ ನಿನ್ನ ಮೋನೆ ತೋಜೊಂದಿಜ್ಜಿ. ಸೊ ಗೈಸ್, ಏನಂದರೆ ನಾವು ಬೆಳಗ್ಗೆ 11:15ಗೆ ಬರಬೇಕಿತ್ತು. 11:30ಗೆ ಪಾಪ ಅವರು 10:30ಗೆ ಇಲ್ಲಿ ರೀಚ್ ಆಗಿದ್ದಾರೆ. ಮೈಸೂರಿಂದ ಬಂದಿರೋದು. ನಾವಿಲ್ಲೇ ನಿಯರ್ ಬೈ ನಾಗರಬಾವಿಯಿಂದ ಬರೋಕ್ಕೆ 1 ಗಂಟೆ ತೊಗೊಂಡಿದ್ದೀವಿ. ಪಾಪ ಅವರೆಷ್ಟು ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಿದ್ದಾರೆ, ಏನೂ ಹೇಳಿಲ್ಲ. ತುಂಬ ಅಂದರೆ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಿದ್ದಾರೆ. ಸೊ ಇವಾಗ ಶೂಟ್ ಮಾಡ್ತಿದ್ದಾರೆ. ನಾನು ಸಹ ರೆಡಿಯಾಗಿ ಬಂದಿದ್ದೀನಿ ಅವ್ರ ಜೊತೆ. ಅವ್ರದ್ದು ಆದಮೇಲೆ ನಮ್ಮದು ಆದಮೇಲೆ ಇಬ್ಬರದ್ದು ಒಟ್ಟಿಗೆ ಶೂಟ್ ಮಾಡ್ತೀವಿ. ಸೊ ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ, ಏನು ಹುಡುಗಿ ಒಬ್ಬಳೇ ಮಾತಾಡ್ತಿದ್ದಾಳೆ ಅಂತ. ಸೊ ಗೈಸ್, ಇವಾಗ ತೋರಿಸ್ತೀನಿ ರೀ. ಅವ್ನು ಶೂಟ್ ಮಾಡೋಕ್ಕೆ ಬಿಡಲ್ಲ ಗಾಯ್ಸ್. ಸೊ ವಿಧಾನಸೌಧ ಋಷಿ ಬ್ಯಾಗ್ ತಗೋನು ಪೋ ಋಷಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸೊ ಗೈಸ್, ಏನಂದರೆ ತುಂಬ ಬಿಸಿಲಿದೆ. ಇಂದ ನೋಡಿ ಶೂಟ್ ಮಾಡ್ತಿದ್ದಾರೆ, ಕ್ಯಾಮ್ರಾಮನ್ ಇದ್ದಾರೆ, ನಮ್ಮ ಹುಡುಗ ಇಲ್ಲಿದ್ದಾರೆ. ಇವನ್ನ ನಾವು ಮನೆಯಲ್ಲೇ ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ, ಆದರೆ ಪಾಪ ಅಲ್ಲ, ಅದಕ್ಕೆ ವಾಪಸ್ ಕರ್ಕೊಂಡು ಬಂದ್ವಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್. ಎಸ್, ಅವಳು ಹೇಳ್ದಂಗೆ ನಾವು ಫೋಟೋಶೂಟಿಗೆ ಅಂತ ಬಂದಿರೋದು. ಅವಳನ್ನು ಒಟ್ಟಿಗೆ ಕರ್ಕೊಂಡು ಬಂದಿದ್ರು. ಒಟ್ಟಿಗೆ ಬಂದು ನನ್ನ ನೋಸ್ರಿಂಗ್ ನಿಲ್ತಾ ಇಲ್ಲ. ಆ್ಯಕ್ಚುಲಿ ನಾನು ಅವಳು ಹೊರ್ಕೊಂಡು ಬರೋದೇ ಲೇಟ್ ಆಯ್ತಾಯ್ತಾ, ಕೈ ನಡುಗ್ತಾ ಇದೆ. ಮೊಬೈಲ್ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಆಯಿತಾ. ಫೀವರ್ ಆ್ಯಕ್ಚುಲಿ ಕಮ್ಮಿ ಆಗಿಲ್ಲ, ಏನೋ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇಲ್ಲೇ ಲೊಕೇಶನಲ್ಲಿ ಇದ್ದೀವಿ. ಎಲ್ಲರೂ ಪಾರ್ಕಲ್ಲಿ ಸಿಂಪಲ್ಲಾಗಿ ಫೋಟೋಶೂಟ್ ಮಾಡುವ ಅಂದ್ಕೊಂಡೆ, ಬಟ್ ಡೇ ಟೈಮಲ್ಲಿ ಪಾರ್ಕ್ ಓಪನ್ ಇರಲ್ಲ ನಮ್ಮ ಕಡೆ ಅಷ್ಟೊಂದು. 4:30 ಆ ಥರ ಓಪನ್ ಆಗೋದು. ಸೊ ಅದಕ್ಕೆ ಇಲ್ಲಿ ಸ್ಟ್ರೀಟಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಬಂದಿದ್ದು. ಸೊ ಆ್ಯಂಡ್ ಅವಳು ತುಂಬ ಸಲ ಫೋಟೋಶೂಟ್ ಎಲ್ಲ ಮಾಡಿದ್ದಾಳಲ್ವಾ, ಸೊ ಅವಳು ನನ್ನ ಜೊತೆಲಿದ್ರೆ ನನಗೂ ಹೆಲ್ಪ್ ಆಗುತ್ತೆ ಅಂತೇಳಿ ರಿಷಿನ ಒಟ್ಟಿಗೆ ಕರ್ಕೊಂಡು ಬಂದಿದ್ದೀನಿ. ಅವಳಿಗಂದು ಕಿರಿಕಿರಿ ಆಗ್ತಾ ಉಂಟು. ಮೊಬೈಲ್ ಕೊಡಿ, ನಾನು ಮೊಬೈಲ್ ನೋಡ್ದೆ ಕೂತ್ಕೊಳ್ತೀನಿ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ಹೆವಿ ಬಿಸಿಲಲ್ವಾ, ಸೊ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ತುಂಬ ಟೈಮಿಂದ ವೆಯ್ಟ್ ಮಾಡ್ತಿದ್ವಿ ನಾನು ಅವಳು ಒಟ್ಟಿಗೆ. ವೀಡಿಯೋ ಈ ಥರ ಸ್ಟ್ರೀಟಲ್ಲೆಲ್ಲ ವೀಡಿಯೋ ಮಾಡಬೇಕು ಅಂತ ಫೈನಲ್ಲಿ ಆ ದಿನ ಬಂತು. ಆ್ಯಂಡ್ ಇವಳನ್ನ ಗೊತ್ತು ತಾನೇ, ನನ್ನ ತಂಗಿ. ನಾನು ಇನ್ಸ್ಟಾದಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಇವಳು ರೀಲ್ಸ್ ಎಲ್ಲ ಮಾಡಿ ಹಾಕಿದ್ದೀವಿ. ಆ್ಯಂಡ್ ಇವಾಗಲ್ಲ, ಮುಂಚೆಲ್ಲ ತುಂಬ ರೀಲ್ಸ್ ಮಾಡ್ತಿದ್ವಿ ನಾವಿಬ್ಬರು. ಇವಾಗ ಸ್ವಲ್ಪ ಕಮ್ಮಿ. ಅಂದರೆ ಏನು ಹೇಳೋದು, ನನಗೆ ಈ ಕಡೆ ರಿಷಿ ಜೊತೆ ನಾನು ಮನೇಲಿ ಇರ್ತೀನಿ, ಇಲ್ಲ ಅವಳೆಲ್ಲರೂ ಔಟ್ ಸೈಡ್ ಹೋಗಿರ್ತಾಳೆ ಆ ಥರ. ಯಾಕಂದರೆ ಆ್ಯಂಡ್ ಅವಳು ಮಡಿಕೇರಿ ಅವಳು.
ಬಿಫೋರ್ ಮ್ಯಾರೇಜು ನಾನು ಅವಳ ಮೀಟ್ ಮಾಡೋಕ್ಕೋಸ್ಕರ ನಾನು ಮಂಗಳೂರಿಂದ ಮಡಿಕೇರಿ ಬರ್ತಾ ಇದ್ದೆ. ಬಿಕಾಸ್ ಅವಾಗಿಂದಲೂ ನಂದು ಏನು ಅಪ್ಸ್ ಆ್ಯಂಡ್ ಡೌನ್ ಎಲ್ಲದರಲ್ಲೂ ನನ್ನ ಜೊತೆಲಿ ಇರೋಳು. ಸೊ ಎಸ್, ಆ್ಯಂಡ್ ನೆಕ್ಸ್ಟು ಊರಿಗೆಲ್ಲಾದ್ರೂ ಹೋದರೆ ಪಕ್ಕ ನಾನು ಅವ್ರ ಜೊತೆಗೆ ಅವಳ ಮನೆಗೆ ಹೋಗಿ ನಾನು ಒಂದ್ಸಲ ಏನೋ ರೀಲ್ಸ್ ವ್ಲಾಗ್ ಮಾಡ್ತೀನಿ ನಾನು. ಆ್ಯಂಡ್ ಫೋಟೋಶೂಟ್ ಮಾಡೋಕ್ಕೆ ಬಂದಿದ್ದಾರಲ್ಲ ಅವ್ರನ್ನ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಕೊಲಾಬ್ ಮಾಡಿದ್ದೀನಿ ನೋಡಿ. ಪಾಪ ನನಗಾಗಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ರು. ನಾನೇನು ಟೈಮ್ ಫಿಕ್ಸ್ ಮಾಡಿದ್ದೆ ಆ ಟೈಮಿಗೆ ನಂಗೆ ರೀಚ್ ಆಗೋಕ್ಕಾಗಿಲ್ಲ. ಬಿಕಾಸ್ ನಾನು ಹೊರಡೋದು, ರಿಷಿನ ರೆಡಿ ಮಾಡಿಸೋದು, ಅವನಿಗೂ ಸ್ವಲ್ಪ ಹುಷಾರಿಲ್ಲ, ಆ ಥರ ಎಲ್ಲ ಆಗಿ ಸ್ವಲ್ಪ ಟೈಮಿಂಗು ಕರೆಕ್ಟ್ ಆಗಿಲ್ಲ. ಆದರೂ ನನಗಾಗಿ ವೆಯ್ಟ್ ಮಾಡಿ ಪಾಪ ತುಂಬ ಚೆನ್ನಾಗಿ ಶೂಟ್ ಬರ್ತಾ ಇದೆ. ಆ್ಯಂಡ್ ಇವಳು ಹೇಗೆ ನನ್ನ ತಂಗಿ ಅಂತ ಹೇಳಿದ್ರೆ, ನನ್ನ ಮೈದ್ನ ಅಂದರೆ ರಶಾಂತದು ತಮ್ಮ ಇದ್ದಾರಲ್ವ, ಅವನು ಮದುವೆ ಆಗೋ ಹುಡುಗಿ, ಇಲ್ಲಾದರೂ ತಂಗಿನೇ, ಹಿಂಗೂ ತಂಗಿನೇ ಅಷ್ಟೇ ಹೌದಲ್ಲ. ಆ್ಯಂಡ್ ನನ್ನ ಮೈದ್ನ ಎಲ್ಲಿ ತನಕ ನಾನು ತೋರಿಸಿಲ್ಲ, ತೋರಿಸ್ತೀನಿ ಆದಷ್ಟು ಈಗ ತೋರಿಸ್ತೀನಿ. ನಾನು ತುಂಬ ಈ ಥರ ಕೈ ಹಿಂಗೆಲ್ಲ ಹಿಡಿದು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಗೈ, ಸಾರಿ. ಆ್ಯಂಡ್ ಓಕೆ, ರಿಷಿ ಮೊಬೈಲ್ ಬೇಕು ಕೇಳ್ತೇನೆ. ಯಾಕಂದ್ರೆ ಅವ್ನು ಇವಾಗ ಸೈಲೆಂಟಾಗಿ ಸ್ವಲ್ಪ ಕುತ್ಕೋಬೇಕಂದ್ರೆ ಪಾಪ ಬೇರೆ ವಿಧಿ ಇಲ್ಲ. ಮನೇಲಾದರೆ ಮೊಬೈಲೆಲ್ಲ ಕೊಡೋ ಸೀನ್ ಇಲ್ಲ. ಇವಾಗ ಏನು ಮಾಡೋದು, ಮ್ಯಾನೇಜ್ ಮಾಡಬೇಕಲ್ವಾ, ಹಾಗೆ. ಓಕೆ, ಸೊ ಇವಾಗ ನಂದಾಯ್ತು ಶೂಟ್. ಇವಾಗ ಅಕ್ಕನ್ ಮಾಡ್ತಿದ್ದಾರೆ, ಅಲ್ಲಿದ್ದಾರೆ ನೋಡಿ, ಎಲ್ಲಿದ್ದಾರೆ. ತುಂಬ ಅಂದರೆ ತುಂಬ ಬಿಸಿಲಿದೆ ಗಾಯ್ಸ್. ಎಷ್ಟು ಅಂದರೆ ಫುಲ್ ಫೇಸ್ ಎಲ್ಲ ಬರ್ನ್ ಆಗ್ತಿದೆ ಅಷ್ಟು. ಇಲ್ಲಿ ನೋಡಿ ನಮ್ಮ ಹುಡುಗ ಏನು ಮಾಡ್ತಿದ್ದಾನೆ ಅಂತ. ರಿಷಿ ಪಾಪ ಇವನು ಇಟ್ಕೊಂಡು ಈ ಬಿಸಿಲಲ್ಲಿ, ಅಪ್ಪ ದೇವ್ರೆ, ಪಾಪ ಅವನಿಗೂ ಹುಷಾರಿಲ್ಲ. ಬಟ್ ಏನು ಮಾಡೋದು, ಅವನು ಒಬ್ಬನೇ ಬಿಟ್ಟು ಬರೋಕ್ಕಾಗಲ್ಲ, ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಲೊಕೇಶನಿಗೆ ಹೋಗಬೇಕು. ಯಾವ ಲೊಕೇಶನ್ ಅಂತ ಇನ್ನೂ ಪ್ಲ್ಯಾನ್ ಆಗಿಲ್ಲ. 2-3 ಲೊಕೇಶನ್ ಇಟ್ಕೊಂಡಿದ್ದೀವಿ. ಅದರಲ್ಲಿ ಯಾವ ಲೊಕೇಶನ್ ಅಂತ ಡಿಸೈಡ್ ಮಾಡಿ ಫೈನಲ್ ಮಾಡಿಬಿಟ್ಟು ಹೋಗಬೇಕು. ಆಮೇಲೆ ಇನ್ನೇನಿಲ್ಲ ಗಾಯ್ಸ್, ನನಗೆ ಅವರಷ್ಟು ಚಂದ ಮಾತಾಡೋಕ್ಕೆ ಬರಲ್ಲ, ನನಗೆ ಇಷ್ಟೇ. ನನಗೆ ಅವರಷ್ಟು ಚಂದ ಮಾತಾಡೋಕ್ಕೆ ಬರಲ್ಲ, ನನಗೆ ಇಷ್ಟೇ ಬರೋದು. ಸೊ ಅವ್ರಿಗಾದ್ರೆ ಇವಾಗ ಬ್ಲಾಗ್ ಮಾಡಿ ಅಭ್ಯಾಸ ಆಗಿದೆ. ನಾನಿನ್ನು ಸ್ಟಾರ್ಟ್ ಮಾಡಬೇಕಷ್ಟೆ. ಸೊ ಸ್ಟಾರ್ಟ್ ಆದಮೇಲೆ ನಾನು ಇವನೊಬ್ಬ ಗಲಾಟೆ ಸುಬ್ಬ ಗಾಯ್ಸ್. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಎಂಥ ಬಿಸಿಲು ಗೊತ್ತಾ. ನಂದಾಯಿತು ಶೂಟು, ನಂದು ಮತ್ತು ಇವಳದು ವೀಡಿಯೋ ಎಲ್ಲ ತೆಗೆದು ತುಂಬ ಚೆಂದ ಒಂದು ಖುಷಿ ಆಯ್ತು ನನಗೆ. ಆ್ಯಂಡ್ ಅವಳದು ನೋಡಿದ್ವಿ ವೀಡಿಯೋ ತೆಗಿತಿದ್ದಾರೆ ಅಂತ. ಪಾಪ ಇಲ್ಲಿ ನೋಡಿ, ಇಲ್ಲಿ ಶೂಟ್ ಮಾಡ್ತಿದ್ದಾರೆ. ಅವಳು ಇಲ್ಲಿ ಪೋಸ್ ಕೊಡ್ತಾ ಇದ್ದಾಳೆ. ಆ್ಯಂಡ್ ಇಲ್ಲಿ ನನ್ನ ಮಗ ಪೋಸ್ ಕೊಡ್ತಿದ್ದಾನೆ. ಎಲ್ಲರೂ ನೋಡ್ಕೊಂಡು ಹೋಗ್ತಿದ್ದಾರೆ. ಮಾರೆ ನಾಚಿಗೆ ಆಗ್ತದೆ. ಸೊ ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ, ಇಲ್ಲೇ ಮೆಟ್ರೋ ಸ್ಟೇಷನ್ ಅಲ್ವಾ, ಸೊ ಮೆಟ್ರೋದಲ್ಲಿ ಸೀದಾ ಮನೆ ಕಡೆ ಹೋಗಿ ಸಾರಿ ಚೇಂಜ್ ಮಾಡಿ ಅಲ್ಲಿಂದ ಎಲ್ಲರೂ ಅಲ್ಲೇ ಮನೆ ಹತ್ರ ಇರೋ ಪಾರ್ಕಿಗೆ ಹೋಗಿ ಆಯಿತಾ ಫೋಟೋಶೂಟ್ ಮಾಡುವ ಅಂತ. ಸುಸ್ತಾಗಿ ಹೋಗಿದೆ. ಇದು ಅದೇ ಪ್ಲೇಸು, ವಿಧಾನಸೌಧ ಆಪೋಸಿಟಲ್ಲಿ ಇದ್ದೀವಷ್ಟೇ. ಸೊ ಊಟ ಇನ್ನೂ ಆಗಬೇಕು. ನಾವು ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಪುನಃ ಶೂಟಿಗೆ ಬಂದಿದ್ದೀವಿ ಬೇರೆ ಲೊಕೇಶನ್ಗೆ. ಬಾರಣ್ಣ. ಶೂಟ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಅಕ್ಕ ಇಲ್ಲಿದ್ದಾರೆ, ಕ್ಯಾಮರಾಮ್ಯಾನ್.
ಇಲ್ಲಿದ್ದಾರೆ ಕ್ಯಾಮರಾಮನ್. ನಮ್ಮ ಹುಡುಗ ಇಲ್ಲಿದ್ದಾನೆ. ಸೈಡ್ ಬಲ. ಗುಡ್ ಈವ್ನಿಂಗ್ ಗೈಸ್. ಆ್ಯಕ್ಚುಲಿ ಇವತ್ತಿದೆ ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ. ಸೊ ಎಲ್ಲರೂ ಏನು ಮಾಡ್ತಿದ್ದೀರಾ? ನಂದು ಇವತ್ತು ಫುಲ್ ಫೋಟೋಶೂಟು ಅಲ್ಲಿ ನೋಡಿ, ತಂಗಿದು ಫೋಟೋಶೂಟ್ ಆಗ್ತಾ ಉಂಟು, ಅಲ್ಲಿ ಕೂತ್ಕೊಳ್ಸಿದ್ದಾರೆ ನೋಡಿ. ಆ್ಯಂಡ್ ವ್ಲಾಗಲ್ಲಿ ನಾನು ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಮೇಕಪ್ ಹಾಕ್ಕೊಂಡು ಎದುರು ಬಂದಿರೋದು. ಸೊ ರಿಷಿ ನೋಡಿ ಇಲ್ಲ ಆಟ ಆಡ್ತಿದ್ದಾನೆ. ಸೊ ಈ ಪ್ಲೇಸ್ ಯಾರಿಗಾರ ಗೊತ್ತಾ ಅಂತ ಹೇಳಿ ನೋಡೋಣ. ನಮ್ಮ ಇಲ್ಲಿ ನಿಯರಲ್ಲಿ ಯಾರು ಇರೋರಾದರೆ ಈ ಪ್ಲೇಸ್ ಗೊತ್ತಿರುತ್ತೆ, ಪಾರ್ಕು. ಸೊ ಆ್ಯಕ್ಚುಲಿ ಎಂತ ಗೊತ್ತಾ, ಹೆವಿ ಬಿಸಿಲಿತ್ತು ಇವತ್ತು. ಆ್ಯಂಡ್ ತುಂಬ ಟಯರ್ಡ್, ನಾನು ಅವಳು ಆ್ಯಂಡ್ ರಿಷಿನು ಆ್ಯಂಡ್ ಅವರು ಸಹ ಪಾಪ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಆದ್ರೂ ಪಾಪ ನಮಗೋಸ್ಕರ ಬಂದಿರೋದಲ್ಲ, ಅದಕ್ಕೆ ಏನು ಫುಲ್ ಡೆಡಿಕೇಟೆಡ್ ಆಗಿ ಫೋಟೋಶೂಟ್ ಮಾಡ್ತಿದ್ದಾರೆ. ಆ್ಯಂಡ್ ಅವರೇ ನಮಗೆ ಪ್ಲ್ಯಾನ್ ಹೇಳ್ಕೊಡ್ತಿದ್ದಾರೆ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಆ್ಯಂಡ್ ಏನಂದರೆ ನಾನಿದು ಈ ವಿಷಯ ನಾನು ಈ ಥರ ಫೋಟೋಶೂಟ್ ಮಾಡ್ತಿದ್ದೀನಿ ಅಂತ ಏನಕ್ಕೆ ಫಸ್ಟೇ ಹೇಳಿದ್ದಿಲ್ಲ ಅಂದರೆ, ಒಂದೇನಂದರೆ ನನಗೆ ಗೊತ್ತಿಲ್ಲ ಅವರು ಹೇಗೆ ಏನು ಆ್ಯಂಡ್ ಫೋಟೋಶೂಟ್ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಇವಾಗ ನಾನು ಅದ್ರ ರಿವ್ಯೂ ಕೊಡ್ತಾಯಿದ್ದೀನಿ. ಆ ಪರ್ಸನ್ ಬಂದು ನಿಜವಾಗ್ಲೂ ನಮ್ಗೆ ಇಷ್ಟ ಆದರು. ಆ್ಯಂಡ್ ಹೇಗಂದರೆ ನಮಗೊಂದು ಕಂಫರ್ಟೇಬಲ್ ಫೀಲ್ ಆಯಿತಾ. ಯಾಕಂದರೆ ಬೇರೆಯವರಾದರೆ ನಮಗೆ ಈ ಥರ ಶೂಟ್ ಬೇಕು ಆ ಥರ ಶೂಟ್ ಬೇಕು ಅಂತ ಹೇಳೋಕ್ಕೂ ನಮಗೆ ಕೆಲವೊಮ್ಮೆ ಕಂಫರ್ಟೇಬಲ್ ಆಗೋಲ್ಲ. ಬಟ್ ನಮ್ಗೆ ಇವತ್ತು ಅದೇನು ನಮಗೆ ಏನು ಫೀಲ್ ಆಗಿಲ್ಲ. ನೋಡಿ ರಿಷಿ ನೋಡಿ, ಅವನು ಚಿಕ್ಕಮ್ಮಂಗೆ ಏನು ಮಾಡ್ತಿದ್ದಾನಂತ. ಎಂಚ ರಿಷಿ ದಾದವಲ್ತ ಅವಳು ಫೋಟೋಶೂಟ್ ಮಾಡ್ತಿದ್ದಾರಲ್ವ. ಸೊ ಇವನು ಹೂ ಇಲ್ಲ ಅಲ್ವಾ, ಅದಕ್ಕೆ ಎಲೆ ತಗೊಂಡು ಹೋಗ್ಬಿಟ್ಟು ಅವಳ ಮುಖಕ್ಕೆ ಫೋಟೋ ಬರೀತಾ ಇದ್ದಾನೆ. ಸೊ ಹಾಗೆ. ಆ್ಯಂಡ್ ನಾವು ಇವಾಗ ನೋಡಿರೋ ಮಟ್ಟಿಗೆ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲನೂ ತುಂಬ ಚೆನ್ನಾಗಿ ಬಂದು, ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು. ಆ್ಯಂಡ್ ನಾನು ಈ ಥರ ಫೋಟೋಶೂಟು ಫೋಟೋಶೂಟ್ ಮಾಡಿ ತುಂಬ ಟೈಮ್ ಆಯಿತು ಆಫ್ಟರ್ ಮ್ಯಾರೇಜ್. ಒಂದು ನಿಮಿಷ ನೋಡ್ದ ಫೋಟೋಶೂಟ್ ಎಫೆಕ್ಟು ಅವನೇ ಕೊಡ್ತಾನೆ ಎಫೆಕ್ಟ್ ಎಲ್ಲ. ಸೊ ನಾನು ಫೋಟೋಶೂಟ್ ಮಾಡಿ ತುಂಬಾ ಟೈಮ್ ಆಯ್ತು. ಅಂದರೆ ಯಾವಾಗ ಗೊತ್ತಾ, ಬಿಫೋರ್ ಮ್ಯಾರೇಜ್ ಆವಾಗ ಅಲ್ಲಿ ನಾನು ಮಂಗಳೂರಲ್ಲಿದ್ದಾಗೆಲ್ಲ ಮಾಡ್ತಾಯಿದ್ದೆ. ಆ್ಯಂಡ್ ಆಫ್ಟರ್ ಮ್ಯಾರೇಜ್ ನಾನು ಫೋಟೋಶೂಟ್ ಮಾಡಿ ತುಂಬ ಕಮ್ಮಿ. ನಾವೆಲ್ಲರೂ ನಾನು ಹಸ್ಬೆಂಡು ಮೈದ್ನ ಆ್ಯಂಡ್ ಇವಳು ಎಲ್ಲರೂ ಹೋದಾಗ ಮಾಡ್ತಾಯಿದ್ವಿ ಅಷ್ಟೇ. ಅದರ್ವೈಸ್ ಫೋಟೋಶೂಟು ಅಂತ ಎಲ್ಲ ಟೈಮ್ ಫಿಕ್ಸ್ ಮಾಡಿಕೊಂಡು ಅದಕ್ಕಾಗಿ ಟೈಮ್ ಕೊಟ್ಕೊಂಡೆಲ್ಲ ನಾವು ಯಾವತ್ತೂ ಮಾಡಿದ್ದು ಇಲ್ಲ. ಬಂಗಾರಿ ಹಂಚಿಪೋ. ಸೊ ಇದು ಫಸ್ಟ್ ಟೈಮ್. ಆ್ಯಂಡ್ ಒಂದು ಕಡೆಯಿಂದ ಭಯನೂ ಇತ್ತು. ಬೆಳಗ್ಗೆ ಫುಲ್ ನಂಗೆ ಟೆನ್ಷನ್ ಇತ್ತು, ಹೇಗೋ ಏನು ಫೋಟೋ ಹೇಗೆ ಬರುತ್ತೋ ಏನು, ಆ್ಯಂಡ್ ಅವ್ರು ಹೇಗಿರ್ತಾರೋ ಅದು ಅಲ್ಲದೆ ನಾನು ಹೇಳಿದೆ ಅಲ್ವಾ, ನಾವು ಬಂದು ತುಂಬ ಲೇಟ್ ಆಯಿತು. ಸೊ ಎಲ್ಲಾದರೂ ಅಂದರೆ ಮಧ್ಯಾಹ್ನ ಆಗ್ತಿದ್ದಂಗೆ ಓಕೆ ನನಗೆ ಹೋಗಬೇಕು, ನಾನು ಮೈಸೂರಿಂದ ಬಂದಿರೋದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ, ಆ ಥರ ಎಲ್ಲ. ಬಟ್ ನನಗೇನು ಅಂದ್ಕೊಂಡಿದ್ದೆ ಆ ಥರದ್ದೇನೂ ಇಲ್ಲ. ಈಸ್ ಅ ನೈಸ್ ಗೈ. ಆ್ಯಂಡ್ ನಮ್ಮಿಬ್ರಿಗೂ ಅಷ್ಟೇ, ಅಯ್ಯೋ ನಮ್ಮ ಜೊತೆಲಿ ಯಾರು ಇರಬೇಕಿತ್ತು ಆ ಥರ ಎಲ್ಲ ಯಾವ ಫೀಲು ತಂದಿಲ್ಲ. ಅವರು ನಮ್ಮ ಜೊತೆ ಒಂಥರ ಏನು ಹೇಳಿ, ನಮ್ಮದೇ ಯಾರೋ ಒಬ್ಬರು ಫ್ರೆಂಡ್ ಅನ್ನೋ ಥರ ನಮಗೆ ಆ ಒಂದು ಫೀಲ್ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅವ್ರನ್ನ ಕೊಲ್ಯಾಬ್ ಮಾಡಿದ್ದೀನಿ. ಸೊ ನೋಡಿ, ನಿಮಗೂ ಎಲ್ಲಾದರೂ ಏನಾರು ಇವೆಂಟ್ಸ್ ಇದೆ ಅಥವಾ ಏನಾರು ಆಲ್ಬಮ್ ಶೂಟ್ ಆ ಥರ ಏನಾದ್ರು ಬೇಕು ಅಂದರೆ ಅಫ್ಕೋರ್ಸ್ ಇವ್ರು ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ವಿಡಿಯೋ ಕ್ಲಾರಿಟಿ ಆಗಲಿ ಅಥವಾ ಅವ್ರದ್ದೊಂದೊಂದು ಏನಿರ್ತಾರೆ ಅದು ಥಾಟು, ಈ ಥರನೇ ವೀಡಿಯೋ ಬರಬೇಕನ್ನೋ ಥಾಟ್ ಇದೆ ಅಲ್ವಾ, ಅದೆಲ್ಲ ನಾವು ಹೋಗ್ಬಿಟ್ಟು ನಂದು ಮತ್ತು ನನ್ನ ತಂಗಿದು ಅಕೌಂಟಲ್ಲಿ ನೋಡಿ ಹೇಗೆ ಬಂದಿದೆ, ಹೇಗೆ ಶೂಟ್ ಮಾಡಿದ್ದಾರೆ ಅಂತೆಲ್ಲ ಎಲ್ಲನೂ ಅಲ್ಟಿಮೇಟ್. ನನಗಂತೂ ಇಷ್ಟ ಆಯಿತು. ಸೊ ಹಾಗೆ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಹೆಂಗಂದರೆ, ನಾವು ಆಲ್ಮೋಸ್ಟ್ ಇದರಲ್ಲೆಲ್ಲ ರೀಲ್ಸಲ್ಲೆಲ್ಲ ನೋಡೋದ್ರಿಂದ
ಒಂಥರ ಸ್ಟ್ರೀಟ್ ಫೋಟೋಗ್ರಫಿ ಆ ಥರ. ಆ್ಯಂಡು ಸ್ವಲ್ಪ ಈ ಹೂವು ಆ ಥರ ಎಲ್ಲ ಸ್ವಲ್ಪ ಇದು ಏನು ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಆ ಥರ ಎಲ್ಲ ಇರಬೇಕು, ಆ ಥರ ಎಲ್ಲ ನಮ್ಮದೊಂದು ಇದಿತ್ತು. ಬಟ್ ನಮಗೆ ಅನ್ಫಾರ್ಚುನೇಟ್ಲಿ ಅಂಥ ಒಂದು ಪ್ಲೇಸ್ ಸಿಕ್ಕಿಲ್ಲ. ಆ್ಯಂಡ್ ಚರ್ಚ್ ಸ್ಟ್ರೀಟ್ ಹೋಗುವ ಅಂದ್ಕೊಂಡೆ. ಆ್ಯಂಡ್ ಅಲ್ಲೂ ಬಿಸಿಲು, ಸೊ ಅಲ್ಲೂ ನಮಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಡೈರೆಕ್ಟ್ ಅಲ್ಲೇ ಮೆಟ್ರೋ ಹತ್ಕೊಂಡು ಜ್ಞಾನಭಾರತಿ ಬಂದು ಅಲ್ಲಿಂದ ಉಳ್ಳಲ್ಲಿ ಬಂದು ಊಟ ಮಾಡಿಕೊಂಡು ಮನೆಗೆ ಬಂದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಸಾರಿ ಚೇಂಜ್ ಮಾಡಿಕೊಂಡು ಆಮೇಲೆ ಮತ್ತೆ ಕ್ಯಾಬ್ ಮಾಡ್ಕೊಂಡು ಇಲ್ಲಿ ಬಂದ್ವಿ. ಆ್ಯಂಡ್ ಇದು ಪ್ಲೇಸ್ ಅವ್ರು ಆಲ್ರೆಡಿ ಬಂದಿದ್ದಾರೆ, ಸೊ ಅವ್ರಿಗೆ ಗೊತ್ತಿದೆ ಇಲ್ಲಿ ಇಷ್ಟೊತ್ತಿಗೆಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ ಸೊ ಟೋಟಲಿ ಇವತ್ತಿದ್ದು ಶೂಟ್ ಮಾತ್ರ ತುಂಬ ಚೆನ್ನಾಗಿ ಬಂದುಂಟು. ಅದು ನಿಮಗೆ ವಿಡಿಯೋ ನೋಡೋಕೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬಂದುಂಟು. ಆ್ಯಂಡ್ ಫ್ಯೂಚರಲ್ಲೂ ಇವ್ರ ಜೊತೆ ಮತ್ತೆ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋಪ್ಫುಲಿ ಅದಾಗಲಿ.